ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಇವತ್ತು ನಮ್ಮ ಮನೆಗೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೊರ್ಂಗಿಬೈಲು ಮಂಗಳೂರು ಇಲ್ಲಿಂದ ಸಂಚಾರಿ ಯಕ್ಷಗಾನ ಚಿಕ್ಕಮೇಳ ಬಂದಿದೆ. ತುಂಬ ಚೆನ್ನಾಗಿತ್ತು. ವೇಷಧಾರಿಗಳಂತೂ ತುಂಬ ಅವರ ಪಾತ್ರವನ್ನು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಮದ್ದಳೆ ಮತ್ತು ಭಾಗವತಿಗೆ ಕೂಡ ತುಂಬ ಅದ್ಭುತವಾಗಿತ್ತು. ಇದು ನಮ್ಮ ಕರಾವಳಿ ಪ್ರದೇಶದ ಒಂದು ಪ್ರಮುಖ ಜಾನಪದ ಕಲೆ ಮತ್ತು ಸಾಂಸ್ಕೃತಿಕ ಪರಂಪರೆಯಾಗಿದೆ. ಸಭೆಯಲ್ಲಿ ಸೇರಿರುವುದೆಲ್ಲ ಹೆಣ್ಣು ಮಕ್ಕಳು ಅವರ ಮಧ್ಯಭಾಗದಲ್ಲಿ ಕುಳಿತು ತಂಗಿಯರೊಂದಿಗೆ ಸಖಿಯರೊಂದಿಗೆ ಮಾತನಾಡುತ್ತಾ ಕಾಲಹರಣ ಮಾಡುವಂತಹ ಸಂದರ್ಭ. ಅತ್ತ ಕಡೆಯಿಂದ ತಿರುಗಿ ನಿಮ್ಮ ಮುಖವನ್ನು ನೋಡಿದ್ರೆ ಕಿರುಡೆಗೆ ಬರುವುದಕ್ಕೆ ಪ್ರಾರಂಭವಾಯಿತು. ಅದೇನೋ ಹೊಸತಲ್ವಲ್ಲ. ಆದ್ರೆ ಇಂದು ಕಾರಣ ಏನೆಂಬುದಾಗಿ ನನಗೆ ತಿಳಿಯುವುದಲ್ಲ. ಏನು ತಿಳಿದೆ? ಸಭೆಯಲ್ಲಿ ಸೇರುವುದೆಲ್ಲ ಹೆಣ್ಣು ಮಕ್ಕಳಿಗೆ ಅವರನ್ನು ಕಂಡು ನಕ್ಕದು ಎಂಬುದಾಗಿ ಸರಿಯಾಗಿ ತಿಳಿದಿ ಆವ ನಾರಿಯ ಮೇಲೆ ಮನವಾಯಿತು. ನಿಮಗೆ ನನ್ನಲ್ಲಿ ಹೇಳುತ್ತೀರಾ? ಇದು ಪ್ರಶ್ನೆಯ ಅನುಮಾನವ? ಪ್ರಶ್ನೆ, ಉತ್ತರ ನಾನೇ ಕೊಡ್ಬೇಕು. ಹೌದು, ಹೇಳ್ತೇನೆ.
ನಗುವಿಗೆ ಕಾರಣವೇ ಹೊಸತೊಂದಿಹುದು. ಏನದು? ಅರಸಿ, ಒಂದು ವಿಚಾರಕ್ಕಾಗಿ ಹಲವಾರು ವಿಚಾರದ ಕುರಿತಾಗಿ ನಗೆಯನ್ನಾಡುವವರಿದ್ದಾರೆ. ಹಾಸ್ಯದ ಸನ್ನಿವೇಶವನ್ನು ನೋಡಿಯೋ ವಿಚಾರಧಾರೆಯನ್ನು ಮನಸ್ಸಿನಲ್ಲಿ ಆಲೋಚಿಸಿಯೋ ತಮ್ಮ ಮುಖದಲ್ಲಿ ತಮ್ಮ ಭಾವವನ್ನು ವ್ಯಕ್ತಪಡಿಸ್ತಾರೆ. ಕೆಲವರು ಸಿಟ್ಟಿನಿಂದ ವ್ಯಕ್ತಪಡಿಸ್ತಾರೆ, ಕೆಲವರು ನಗುವಿನಿಂದ ವ್ಯಕ್ತಪಡಿಸ್ತಾರೆ, ಕೆಲವರು ಅಪಹಾಸ್ಯದ ಮೂಲಕವಾಗಿ ತಮ್ಮ ಮುಖದಲ್ಲಿರುವಂತಹ ಭಾವವನ್ನು ವ್ಯಕ್ತಪಡಿಸುವವರು ಅದೆಷ್ಟೋ ಮಂದಿ ಪ್ರಪಂಚದಲ್ಲಿ. ನನ್ನ ಮುಖದಲ್ಲಿ ಮೂಡಿದಂತಹ ಈ ಕಿರುನಗೆಗೆ ಕಾರಣ ಏನು ಬಲ್ಲೆಯ? ಅಣ್ಣನಾದಂತಹ ಬಲಭದ್ರ ದೇವ ತಂಗಿ ಸುಭದ್ರೆಯನ್ನು ಕೌರವನಿಗೆ ಕೊಟ್ಟು ಮದುವೆ ಮಾಡಬೇಕನ್ನುವ ಹಾಗೆ ತೀರ್ಮಾನಗೈದಿದ್ದಾನೆ. ಮದುವೆ ಮಾಡಿಸುವುದೇನೋ ಹೌದಪ್ಪ, ಯಾಕೆಂದ್ರೆ ತಂಗಿಗೆ ಮದುವೆ ಆಗುವ ಪ್ರಾಯ. ಅಣ್ಣನ ಆಪ್ತ ಮಿತ್ರ ಕೌರವನೆಂಬ ಕಾರಣಕ್ಕಾಗಿ ಅಣ್ಣ ಮಾತು ಕೊಟ್ಟದ್ದು. ಆಪ್ತ ಮಿತ್ರನಾದ್ರೂ ಕೂಡ ಅವ ನಮಗೆ ಸಂಬಂಧಿಕನಾಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ತಂಗಿಯ ಗಂಡ ಆತ ಆಗುವುದಕ್ಕೆ ನಾನೂ ಬಿಡುವುದಿಲ್ಲ. ಯಾಕೆ? ಕೌರವ ದುಷ್ಟನಿದ್ದಾನೆ, ತಂಗಿಯ ಬಾಳು ಭದ್ರವಾಗಿರಬೇಕು, ಈ ಮದುವೆಯನ್ನು ತಪ್ಪಿಸಬೇಕನ್ನುವ ಹಾಗೆ ಆಲೋಚನೆ ಮಾಡಿದಂತಹ ನಾನು ನೋಡಿದೆಯ ಉಪವನದಲ್ಲಿ ಒಂದು ಸನ್ಯಾಸಿ ವೇಷವನ್ನು ಅಂತೂ ಕುಳಿತಿದ್ದಾನೆ ಒಬ್ಬ ಯತಿವರುವ. ವೇಷವ? ಹೌದು, ಯಾರು ಮಾಡಿದ್ದು? ನನ್ನ ಭಾವ ಅರ್ಜುನ ಅಲ್ವ ವೇಷ ಮಾಡಿ ಅವನಿಗೆ ಈ ರೀತಿಯಾಗಿ ಕುಳಿತುಕೊಳ್ಳುವುದಕ್ಕೆ ನಾನೇ ಹೇಳಿದ್ದು. ಯಾಕೆಂದ್ರೆ ಒಟ್ಟಿನಲ್ಲಿ ನಾಳೆಯ ಮದುವೆ ಮಾತ್ರ ತಪ್ಪಬೇಕು. ಆ ಉದ್ದೇಶದಿಂದ ಅರ್ಜುನನಿಗೆ ಈ ವೇಷವನ್ನು ಅಂತೂ ಕುಳ್ಳಿರಿಸಿದ್ದು ನಾನು. ಯತಿಯ ವೇಷ ಯಾಕೆ? ಅಣ್ಣ ಬಲರಾಮನಿಗೆ ಯತಿಗಳನ್ನು ಕಂಡ್ರೆ ಬಹಳ ಪ್ರೀತಿ. ಮದುವೆಯ ಸಂದರ್ಭದಲ್ಲಿ ಸೇವೆಗೆಂದು ಸುಭದ್ರೆಯನ್ನು ಕಳುಹಿಸಿಕೊಡುತ್ತಾನೆ. ಅರ್ಜುನ ಸುಭದ್ರೆಯನ್ನು ವರಿಸುತ್ತಾನೆ. ಬಾಸಿಂಗವನ್ನು ಕಟ್ಟಿಕೊಂಡು ಬಂದಂತಹ ಕೌರವನಿಗೆ ಮದುವೆ ಆಗುವುದಕ್ಕೆ ಹೆಣ್ಣಿಲ್ಲ. ಎಲ್ಲರ ಸಮ್ಮುಖದಲ್ಲಿ ಅವನಿಗೆ ಅವಮಾನ. ಅಣ್ಣ ಬಲರಾಮನಿಗೆ ವಚನಭಂಗವಾಗುತ್ತದೆ. ಈ ಸನ್ನಿವೇಶ ಎಲ್ಲ ನಾಳೆ ನಡೆಯುವುದಕ್ಕುಂಟೆ, ಹಾಗಾಗಿ ನಗುವಂತೆ ಬಾ. ಇಷ್ಟಕ್ಕೆ ನಕ್ಕದ ಸುಭದ್ರಾ ಕಲ್ಯಾಣ ನಡೆಯುವುದರ ಮೂಲಕವಾಗಿ ಈ ಮನೆಯಲ್ಲಿ ಆದಷ್ಟು ಬೇಗ ಮಂಗಳದ ಕಾರ್ಯವಾದ ಮಂಗಳ ಜಯ ಜಯ ತು ಜಯ ತು ಜಯ